ಬಾಂಗ್ಲಾದೇಶದ ಗಡಿಯಲ್ಲಿ ಭಾರತೀಯ ಸೇನೆಯಿಂದ ನಿರಂತರವಾಗಿ ಒಂದರ ಹಿಂದೆ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈಗ ಅತಿ ದೊಡ್ಡ ಸುದ್ದಿ, ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮುಂದಕ್ಕೆ ಬರುತ್ತಿದೆ. ಈ ಸುದ್ದಿ ಕೇಳಿದ ತಕ್ಷಣ ಬಾಂಗ್ಲಾದೇಶದಲ್ಲಿ ಅಧಿಕಾರದಲ್ಲಿರುವವರು ತೀವ್ರ ಭಯಕ್ಕೆ ಒಳಗಾಗಿದ್ದಾರೆ. ಪರಿಸ್ಥಿತಿಗಳು ಅಂತಹ ಮಟ್ಟಕ್ಕೆ ಬಂದಿವೆ. ಢಾಕಾದಿಂದ ಗಡಿಯವರೆಗೂ ಅಲ್ಲರ್ಪಗಳ ಶಬ್ದ ಮಾತ್ರ ತುಂಬಿಕೊಂಡಿದೆ. ಈಗ ಅತ್ಯಂತ ಚರ್ಚನೀಯ ವಿಷಯವಾಗಿ ಮಾರ್ಪಟ್ಟಿರುವ ಹೆಸರು ಮೊಹಮ್ಮದ್ ಯೂನಸ್. ಮಾಹಿತಿಯ ಪ್ರಕಾರ ಮೊಹಮ್ಮದ್ ಯೂನಸ್ ಅತ್ಯವಸರವಾಗಿ ರಾಜಧಾನಿ ಢಾಕಾದಲ್ಲಿ ತನ್ನ 3 ಸೇನೆಗಳ ಮುಖ್ಯಸ್ಥರೊಂದಿಗೆ ಎಮರ್ಜೆನ್ಸಿ ಸಭೆ ಕರೆದಿದ್ದಾರೆ. ಕಾರಣ ಸ್ಪಷ್ಟ: ಭಾರತದ ಕಡೆಯಿಂದ ನಡೆಯುತ್ತಿರುವ ಕಾರ್ಯಾಚರಣೆಗಳು ಬಾಂಗ್ಲಾದೇಶದ ನಿದ್ರೆಯನ್ನು ಕೆಡಿಸಿವೆ. ಆದರೆ ಮುಂದುವರಿಯುವ ಮೊದಲು ಒಂದು ಚಿಕ್ಕ ವಿಷಯ. ನಿಮಗೂ ನಿಮ್ಮ ದೇಶ ಭಾರತದ ಮೇಲೆ ಗರ್ವವಿದ್ದರೆ ನಿಜವಾದ ದೇಶಭಕ್ತಿಯಿಂದ ಈ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಎಂದು ಖಚಿತವಾಗಿ ಬರೆಯಿರಿ. ಈಗ ಶುರು ಮಾಡೋಣ. ಸ್ನೇಹಿತರೆ, ಈಗ ಬಾಂಗ್ಲಾದೇಶ ಗಡಿಯಲ್ಲಿ ನಡೆಯುತ್ತಿರುವುದು ಯಾವುದೇ ಸಾಮಾನ್ಯ ಗಡಿ ಉದ್ರಿಕ್ತತೆಯಲ್ಲ. ಇದು ದೈನಂದಿನ ಗುಂಡಿನ ದಾಳಿ ಅಥವಾ ಪ್ರಕಟಣೆಗಳ ಆಟವೂ ಅಲ್ಲ. ಇದು ಆಲೋಚಿಸಿ ಸಂಪೂರ್ಣವಾಗಿ ಯೋಜಿಸಲಾದ ಸಂಪೂರ್ಣ ಸೈನಿಕ ವ್ಯೂಹದ ಭಾಗ. ಅದನ್ನು ಈಗ ಭಾರತ ಬಹಿರಂಗವಾಗಿ ಅನುಷ್ಠಾನಗೊಳಿಸುತ್ತಿದೆ. ಮಾಹಿತಿಯ ಪ್ರಕಾರ ಭಾರತೀಯ ಸೇನೆಯು ಬಾಂಗ್ಲಾದೇಶ ಗಡಿಗೆ ಹತ್ತಿರದಲ್ಲಿರುವ 3 ದೊಡ್ಡ ಡಿವಿಷನ್ಗಳನ್ನು ಟಾರ್ಗೆಟ್ ಮಾಡಿದೆ. ಇವೇ ಡಿವಿಷನ್ಗಳು ಬಹಳ ಕಾಲದಿಂದ ಭಾರತದ ಚಿಕನ್ ನೆಕ್ ಪ್ರದೇಶಕ್ಕೆ ಬಹಳ ಹತ್ತಿರದಲ್ಲಿ ಸಕ್ರಿಯವಾಗಿವೆ. ಭಾರತೀಯ ಸೇನೆಯು ಸುಮಾರು 250 ಕಿಲೋಮೀಟರ್ ಶ್ರೇಣಿಯವರೆಗೆ ತನ್ನ ಟಾರ್ಗೆಟ್ ಅನ್ನು ಗುರುತಿಸಿದೆ ಎಂದು ತಿಳಿದುಬಂದಿದೆ. ಡ್ರೋನ್ ದಾಳಿ, ಮಿಸೈಲ್ ಚಲನೆ, ಗನ್ ಫೋರ್ಸ್ 3 ಹಂತಗಳಲ್ಲಿ ಭಾರತದ ಕಾರ್ಯಾಚರಣೆ ಕಾಣಬಹುದು. ಇದು ಇದುವರೆಗೆ ಅತಿ ದೊಡ್ಡ, ಅತ್ಯಂತ ಸ್ಪಷ್ಟವಾದ ಸೈನಿಕ ಸಂದೇಶವೆಂದು ಪರಿಗಣಿಸಲಾಗುತ್ತಿದೆ. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಭಾರತವು ಬಾಂಗ್ಲಾದೇಶದ ಅತ್ಯಂತ ಶಕ್ತಿಶಾಲಿ ಏರ್ಬೇಸ್ ಮೇಲೆ ನೇರವಾಗಿ ದಾಳಿ ಮಾಡಿದೆ. ಆ ಏರ್ಬೇಸ್ ಹೆಸರು ಸೈದ್ಪುರ್ ಏರ್ಫೀಲ್ಡ್. ಆ ಏರ್ಫೀಲ್ಡ್ ಹಿಂದೆ ಸಿವಿಲ್ ಬಳಕೆಗೆ ಎಂದು ತೋರಿಸಲಾಗಿತ್ತು, ಆದರೆ ಒಳಗೊಳಗೆ ಅದನ್ನು ಮಿಲಿಟರಿ ಬೇಸ್ ಆಗಿ ಪರಿವರ್ತಿಸಲಾಗಿದೆ. ಅಲ್ಲಿಂದಲೇ ಬಾಂಗ್ಲಾದೇಶ ತನ್ನ ಏರ್ ಫೋರ್ಸ್ನ ದೊಡ್ಡ ಆಪರೇಷನ್ಗಳನ್ನು ನಡೆಸುತ್ತಿತ್ತು. ಅಲ್ಲಿಂದಲೇ ಚೀನಾದಿಂದ ಬಂದ ಫೈಟರ್ ಜೆಟ್ಗಳು ಹಾರಾಡುತ್ತಿದ್ದವು. ಅಲ್ಲಿಯೇ ಭಾರತದ ಚಿಕನ್ ನೆಕ್ ಅನ್ನು ದುರ್ಬಲಗೊಳಿಸುವುದೇ ಗುರಿಯಾಗಿ ಸಂಪೂರ್ಣ ವ್ಯೂಹ ರೂಪಿಸಲಾಗಿತ್ತು. ಸ್ನೇಹಿತರೆ, ಚಿಕನ್ ನೆಕ್ ಎನ್ನುವುದು ಕೇವಲ ಒಂದು ಭೂಭಾಗ ಮಾತ್ರವಲ್ಲ, ಅದು ಭಾರತದ ನಾಡಿ. ಅದನ್ನು ಕತ್ತರಿಸಿದರೆ ಈಶಾನ್ಯ ಭಾರತ ಸಂಪೂರ್ಣವಾಗಿ ಬೇರ್ಪಡುತ್ತದೆ. ಇದೇ ಬಾಂಗ್ಲಾದೇಶದಲ್ಲಿರುವ ಕೆಲವು ಉಗ್ರಗಾಮಿಗಳು, ಅವರ ಹಿಂದಿರುವವರು ನೋಡುತ್ತಿರುವ ಕನಸು. ಆದರೆ ಭಾರತ ಸಕಾಲದಲ್ಲಿ ಈ ಆಟವನ್ನು ಅರ್ಥಮಾಡಿಕೊಂಡಿದೆ. ಮಾಹಿತಿಯ ಪ್ರಕಾರ ಭಾರತೀಯ ಸೇನೆಯು ಅನೇಕ ಡ್ರೋನ್ ದಾಳಿಗಳನ್ನು ನಡೆಸಿದೆ. ಇವು ಸಾಮಾನ್ಯ ಡ್ರೋನ್ಗಳಲ್ಲ, ಹೈ ಎಂಡ್ ಸ್ವಾರ್ಮ್ ಡ್ರೋನ್ಗಳು. ಅತ್ಯಂತ ನಿಖರವಾದ ಸ್ಟ್ರೈಕ್ಗಳಿಗೆ ಬಳಸುವ ಡ್ರೋನ್ಗಳು. ಹೆಚ್ಚಿನ ಶಬ್ದವಿಲ್ಲದೆ, ತಮ್ಮ ಅಸ್ತಿತ್ವವನ್ನು ಬಹಿರಂಗಪಡಿಸದೆ ಟಾರ್ಗೆಟ್ ಅನ್ನು ಸಂಪೂರ್ಣವಾಗಿ ನಾಶ ಮಾಡುವುದೇ ಇವುಗಳ ವಿಶೇಷತೆ. ಅದೇ ತಂತ್ರಜ್ಞಾನದಿಂದ ಭಾರತವು ಸೈದ್ಪುರ್ ಏರ್ಬೇಸ್ಗೆ ತೀವ್ರ ಹಾನಿ ಉಂಟುಮಾಡಿದೆ. ಸೈದ್ಪುರ್ ಏರ್ಬೇಸ್ ಸ್ಥಳವೇ ಅತ್ಯಂತ ಸೂಕ್ಷ್ಮವಾದದ್ದು. ಇದು ಭಾರತದ ಚಿಕನ್ ನೆಕ್ಗೆ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ, ಅಂದರೆ ಬಹಳ ಹತ್ತಿರ. ಬಾಂಗ್ಲಾದೇಶಕ್ಕೆ ಬಹುಶಃ ಇಷ್ಟೊಂದು ದೊಡ್ಡ ಅಪಾಯ ತೆಗೆದುಕೊಂಡು ತನ್ನ ಅತ್ಯಂತ ಮುಖ್ಯ ಏರ್ಬೇಸ್ ಅನ್ನು ನೇರವಾಗಿ ಟಾರ್ಗೆಟ್ ಮಾಡುತ್ತದೆ ಎಂದು ಅಂದಾಜು ಮಾಡಲಾಗಿರಲಿಲ್ಲ. ಈ ದಾಳಿಯ ನಂತರ ಬಾಂಗ್ಲಾದೇಶದಲ್ಲಿ ಭಯಾಂದೋಲನ ಆರಂಭವಾಯಿತು. ಢಾಕಾದಲ್ಲಿ ಎಮರ್ಜೆನ್ಸಿ ಸಭೆ ಕರೆಯಲಾಯಿತು. ಸೇನೆಯ 3 ವಿಭಾಗಗಳ ಮುಖ್ಯಸ್ಥರನ್ನು ತಕ್ಷಣ ಕರೆಯಲಾಯಿತು. ಸಭೆಯಲ್ಲಿ ಭಾರತದ ವಿರುದ್ಧ ಪ್ರತ್ಯುತ್ತರ ಕಾರ್ಯಾಚರಣೆಗಳ ಬಗ್ಗೆ ಚರ್ಚೆಯಾಗಿದೆ ಎಂದು ತಿಳಿದುಬಂದಿದೆ. ಆದರೆ ವಾಸ್ತವ ಪರಿಸ್ಥಿತಿಗಳು ಬೇರೆ ಕಥೆ ಹೇಳುತ್ತಿವೆ. ಬಾಂಗ್ಲಾದೇಶಕ್ಕೆ ಈಗ ಅರ್ಥವಾಯಿತು, ಇದು ಕೇವಲ ಪ್ರಕಟಣೆಗಳನ್ನು ನೀಡುವ ಭಾರತ ಅಲ್ಲ. ಈಗ ಭಾರತ ಕೇವಲ ಎಚ್ಚರಿಕೆ ನೀಡುತ್ತಿಲ್ಲ, ಕ್ರಿಯೆಗಳನ್ನು ತೆಗೆದುಕೊಳ್ಳುತ್ತಿದೆ. ಈ ಘಟನೆಯಲ್ಲಿ ಮತ್ತೊಂದು ದೊಡ್ಡ ವಿಷಯ ಬೆಳಕಿಗೆ ಬಂದಿದೆ. ಭಾರತ ಕೇವಲ ಭೂಮಿಯಿಂದ ಮಾತ್ರವಲ್ಲದೆ ಸಮುದ್ರದಿಂದಲೂ ಬಾಂಗ್ಲಾದೇಶವನ್ನು ಸುತ್ತುವರಿಯಲು ಆರಂಭಿಸಿದೆ. ಬಂಗಾಳ ಉಪಸಾಗರದಲ್ಲಿ ಭಾರತೀಯ ನೌಕಾಪಡೆಯು ಸಮುದ್ರದ ಉಪಸ್ಥಿತಿಯನ್ನು ಹೆಚ್ಚಿಸಿದೆ. ಏರ್ಫೋರ್ಸ್ ಕೂಡ ತನ್ನ ಫೈಟರ್ ಜೆಟ್ಗಳನ್ನು ಅಲರ್ಟ್ನಲ್ಲಿ ಇಟ್ಟಿದೆ. ಅರ್ಥ ಸ್ಪಷ್ಟ: 4 ದಿಕ್ಕಿನಿಂದ ಒತ್ತಡ. ಭಾರತ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಫ್ರಂಟ್ ಲೈನ್ನಲ್ಲಿ ಸಕ್ರಿಯಗೊಳಿಸಿದೆ ಎಂದು ತಿಳಿದುಬಂದಿದೆ. ಯಾವುದೇ ಸಂಭಾವ್ಯ ಪ್ರತ್ಯುತ್ತರ ದಾಳಿಗಳಿಗೆ ಸಂಪೂರ್ಣ ಸಿದ್ಧತೆಗಳಿವೆ. ಬಾಂಗ್ಲಾದೇಶದ ಕಡೆಯಿಂದ ಸ್ವಲ್ಪವೇ ತಪ್ಪಾದರೂ ಉತ್ತರ ಇನ್ನಷ್ಟು ಭಾರಿಯಾಗಿರ. ಈಗ ಪ್ರಶ್ನೆ ಏನೆಂದ್ರೆ, ಭಾರತ ಇಷ್ಟೊಂದು ದೊಡ್ಡ ಹೆಜ್ಜೆ ಏಕಿಟ್ಟಿದೆ? ಉತ್ತರ ಸರಳ: ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚುತ್ತಿರುವ ಹಿಂಸೆ.
ಭಾರತ ಹಿಂದೆಯೂ ಎಚ್ಚರಿಕೆ ನೀಡಿದೆ, ರಾಜನೈತಿಕವಾಗಿ ಮಾತನಾಡಿದೆ. ಆದರೆ ಪರಿಸ್ಥಿತಿಗಳು ಸುಧಾರಿಸದ ಕಾರಣ ಭಾರತ ಇನ್ನು ಮೌನವಾಗಿರಲು ನಿರ್ಧರಿಸಿದೆ. ಅದಕ್ಕೆ 3 ವಿಭಿನ್ನ ಡಿವಿಷನ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಇವೇ ಬಾಂಗ್ಲಾದೇಶದಲ್ಲಿ ಭಾರತಕ್ಕೆ ವಿರುದ್ಧವಾಗಿ ಕುತಂತ್ರಗಳು ರಚನೆಯಾಗುತ್ತಿರುವ ಪ್ರದೇಶಗಳು, ದೇಶದ್ರೋಹಿ ಚಳವಳಿಗಳು, ಆಯುಧಗಳ ಸರಬರಾಜು, ತರಬೇತಿ ಕ್ಯಾಂಪುಗಳು ಎಲ್ಲವೂ ನಿಧಾನವಾಗಿ ಸಕ್ರಿಯವಾಗುತ್ತಿವೆ. ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಮುಂಚಿತವಾಗಿಯೇ ಇನ್ಪುಟ್ಗಳು ಬಂದಿವೆ. ಉಪಗ್ರಹ ಚಿತ್ರಗಳು, ರಾಡಾರ್ ಚಲನೆಗಳು, ಗ್ರೌಂಡ್ ರಿಪೋರ್ಟ್ಗಳು ಎಲ್ಲವೂ ಒಂದೇ ವಿಷಯವನ್ನು ದೃಢೀಕರಿಸಿವೆ. ಏನೋ ದೊಡ್ಡದು ನಡೆಯಲಿದೆ. ಭಾರತ ಸಕಾಲದಲ್ಲಿ ಕ್ರಿಯೆ ತೆಗೆದುಕೊಳ್ಳದಿದ್ದರೆ ಪರಿಸ್ಥಿತಿಗಳು ಬಹಳ ಅಪಾಯಕರವಾಗಿ ಮಾರ್ಪಡಬಹುದು. ಅದಕ್ಕೆ ಭಾರತ ಮೊದಲು ಚಿಕನ್ ನೆಕ್ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಲಪಡಿಸಿದೆ. ರೈಲ್ವೆ ಮಾರ್ಗಗಳನ್ನು ತರಲಾಗಿದೆ, ಸೈನಿಕರ ರಕ್ಷಣೆಯನ್ನು ಹೆಚ್ಚಿಸಲಾಗಿದೆ, ಟ್ಯಾಂಕ್ಗಳು, ಆರ್ಟಿಲರಿಯನ್ನು ಮುಂದಕ್ಕೆ ತರಲಾಗಿದೆ. ಎಲ್ಲವೂ ಸಿದ್ಧವಾದ ನಂತರ ನೇರವಾಗಿ ದಾಳಿ ಮಾಡಲಾಗಿದೆ. ಬಾಂಗ್ಲಾದೇಶಕ್ಕೆ ಭಾರತ ಭಯಪಡುತ್ತಿದೆ ಎಂದು ತೋರಿತು. ಗಡಿಯನ್ನು ಸೀಲ್ ಮಾಡುವುದು, ಫೈಟರ್ ಜೆಟ್ಗಳ ಗಸ್ಟಿಂಗ್ ಇವೆಲ್ಲವೂ ರಕ್ಷಣಾತ್ಮಕ ಕ್ರಿಯೆಗಳಂತೆ ತೋರಿದವು. ಆದರೆ ವಾಸ್ತವದಲ್ಲಿ ಅವೆಲ್ಲವೂ ಆಕ್ರಮಣಾತ್ಮಕ ಯೋಜನೆಯ ಭಾಗವೇ. ಈ ಎಲ್ಲ ವ್ಯವಹಾರದಲ್ಲಿ ಈಗ ಚೀನಾ, ಪಾಕಿಸ್ತಾನದ ಪಾತ್ರದ ಮೇಲೂ ಪ್ರಶ್ನೆಗಳು ಎದ್ದಿವೆ. ಏಕೆಂದರೆ ಬಾಂಗ್ಲಾದೇಶ ಬಳಸಿದ ಫೈಟರ್ ಜೆಟ್ಗಳಲ್ಲಿ ಬಹಳಷ್ಟು ಚೀನಾದಿಂದ ಬಂದಿವೆ. ಉಗ್ರಗಾಮಿ ಚಲನೆಗಳಲ್ಲಿ ಪಾಕಿಸ್ತಾನದ ಹೆಸರು ಪದೇ ಪದೇ ಕೇಳಿಬರುತ್ತಿದೆ. ಪಾಕಿಸ್ತಾನಕ್ಕೂ ಅರ್ಥವಾಯಿತು, ಭಾರತ ಸಂಪೂರ್ಣ ಗಮನ ಹಾಕಿದ್ರೆ ಮುಂದಿನ ಟಾರ್ಗೆಟ್ ಯಾರಾಗಬಹುದು. ಅದಕ್ಕೆ ಪಾಕಿಸ್ತಾನ ಕೂಡ ತನ್ನ ಪ್ರದೇಶಗಳಲ್ಲಿ ಆಂಟಿ ಡ್ರೋನ್ ಅಲರ್ಟ್ ಜಾರಿಗೊಳಿಸಿದೆ. ಈ ಎಲ್ಲ ಕಾರ್ಯಾಚರಣೆಗೆ ನೈತಿಕ, ರಾಜಕೀಯ ಆಧಾರ ನೀಡಿದ ವಿಷಯವೆಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದಾಳಿಗಳು. ಭಾರತ ದೀರ್ಘಕಾಲದಿಂದ ಈ ವಿಷಯವನ್ನು ಎತ್ತಿಹಾಕುತ್ತಿದೆ. ರಿಪೋರ್ಟ್ಗಳು, ವಿಡಿಯೋಗಳು, ಗ್ರೌಂಡ್ ಇನ್ಪುಟ್ಗಳು ಎಲ್ಲವೂ ಭಾರತದ ಬಳಿ ಇವೆ. ಆದರೆ ಬಾಂಗ್ಲಾದೇಶ ಪ್ರತಿ ಬಾರಿಯೂ ಅದನ್ನು ನಿರ್ಲಕ್ಷಿಸಿದೆ ಅಥವಾ ಸುಳ್ಳು ಎಂದು ಹೇಳಿ ತಪ್ಪಿಸಿಕೊಂಡಿದೆ. ಪರಿಸ್ಥಿತಿಗಳು ಇಷ್ಟು ದಾರುಣವಾಗಿ ಮಾರ್ಪಟ್ಟಿವೆ. ಹಿಂದೂ ಕುಟುಂಬಗಳು ವಲಸೆ ಮೊದಲುಪಡಿಸಿವೆ. ದೇವಾಲಯಗಳ ಮೇಲೆ ದಾಳಿ, ಮನೆಗಳನ್ನು ಸುಟ್ಟು ಹಾಕುವುದು, ಬಲವಂತವಾಗಿ ಮಹಿಳೆಯರ ಮಾನಭಂಗ, ಪುರುಷರನ್ನು ಚಿತ್ರಹಿಂಸೆ ನೀಡಿ ಕೊಂದು ರಸ್ತೆಯ ನಡುವೆ ಸುಟ್ಟು ಹಾಕುವುದು ಇವೆಲ್ಲವೂ ಇನ್ನೂ ಮರೆಮಾಚಲಾಗದ ಮಟ್ಟಕ್ಕೆ ತಲುಪಿವೆ. ಭಾರತ ಮೊದಲು ರಾಜನೈತಿಕ ಮಾರ್ಗವನ್ನು ಅನುಸರಿಸಿತು. ಆದರೆ ಅದು ಕೆಲಸ ಮಾಡದ ಕಾರಣ ಇನ್ನು ಕಠಿಣ ಕ್ರಿಯೆಗಳನ್ನು ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಿತು. ಅದೇ ಕಠಿಣತೆಯ ಫಲಿತಾಂಶವೇ 3 ಡಿವಿಷನ್ಗಳ ಮೇಲೆ ಮೇರ ಕ್ರಿಯೆ. ಇವೇ ಭಾರತ ಗಡಿಗೆ ನೇರವಾಗಿ ಸಂಪರ್ಕಗೊಂಡಿರುವ ಪ್ರದೇಶಗಳು. ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ತರಬೇತಿ ಕ್ಯಾಂಪ್ಗಳು ಸಕ್ರಿಯವಾಗಿವೆ. ಆಯುಧಗಳ ಸ್ಟಾಕ್ ಸಂಗ್ರಹಿಸಲಾಗುತ್ತಿದೆ. ಚಿಕ್ಕ ಗುಂಪುಗಳಲ್ಲಿ ವ್ಯಕ್ತಿಗಳಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ಇನ್ಪುಟ್ಗಳು ಬಂದಿವೆ. ಸಮಯ ಬಂದಾಗ ಭಾರತದಲ್ಲಿ ದೊಡ್ಡ ಅಲ್ಲರ್ಪಗಳನ್ನು ಸೃಷ್ಟಿಸುವ ಉದ್ದೇಶ. ಇದರಲ್ಲಿ ಪಾಕಿಸ್ತಾನದ ನೆರಳು ಸ್ಪಷ್ಟವಾಗಿ ಕಾಣುತ್ತಿದೆ. ಪಾಕಿಸ್ತಾನದ ವ್ಯೂಹ ಬಹಳ ಸ್ಪಷ್ಟ. ಏಕೆಂದರೆ ಈಗ ಭಾರತದೊಂದಿಗೆ ನೇರವಾಗಿ ತಲೆಹಾಕುವ ಸ್ಥಿತಿಯಲ್ಲಿಲ್ಲ. ಆದ್ದರಿಂದ ಬಾಂಗ್ಲಾದೇಶದ ಮೂಲಕ ಭಾರತವನ್ನು ತೊಂದರೆಗೀಡು ಮಾಡುವ ಪ್ರಯತ್ನ. ಚಿಕನ್ ನೆಕ್ಕನ್ನು ಕತ್ತರಿಸುವ ಕನಸು ಈ ಯೋಜನೆಯ ಭಾಗವೇ. ಈಶಾನ್ಯ ಭಾರತದಿಂದ ಬೇರ್ಪಟ್ಟರೆ ಭಾರತಕ್ಕೆ ಪರಿಸ್ಥಿತಿಗಳು ಬಹಳ ಕಷ್ಟಕರವಾಗಿ ಮಾರ್ಪಡಬಹುದು. ಆದರೆ ಭಾರತ ಆ ಕನಸನ್ನು ನಿಜವಾಗುವ ಮೊದಲೇ ಮಣ್ಣುಗುಂಡಾಗಿಸಿದೆ. ಭಾರತಕ್ಕೆ ಸೈದ್ಪುರ್ ಏರ್ಫೀಲ್ಡ್ ಈ ಎಲ್ಲ ಕುತಂತ್ರಕ್ಕೆ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದು ಖಚಿತ ಮಾಹಿತಿ ದೊರೆತ ತಕ್ಷಣ ನಿರ್ಧಾರ ತೆಗೆದುಕೊಂಡಿದೆ. ಈ ಏರ್ಫೀಲ್ಡ್ ರಂಗ್ಪುರ್ ಏರ್ಬೇಸ್ ಸ್ಥಾನದಲ್ಲಿ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಅದು ಸ್ವಲ್ಪ ದೂರದಲ್ಲಿದ್ದು ಭಾರತದ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಬಹುದು ಎಂದು ಭಾವಿಸಲಾಗಿತ್ತು. ಆದರೆ ಆಧುನಿಕ ಯುದ್ಧದಲ್ಲಿ ಮರೆಯಾಗುವುದು ಅಷ್ಟು ಸುಲಭವಲ್ಲ. ಉಪಗ್ರಹ, ಡ್ರೋನ್, ಸರ್ವೈಲೆನ್ಸ್, ರಾಡಾರ್ ಎಲ್ಲವೂ ನೋಡುತ್ತಿವೆ. ಭಾರತಕ್ಕೆ ತಿಳಿದಿದೆ ಅಲ್ಲಿಂದ ಯಾವ ಫೈಟರ್ ಜೆಟ್ಗಳು ಹಾರಾಡುತ್ತಿವೆ, ಯಾವಾಗ ಹಾರಾಡುತ್ತಿವೆ, ಅವುಗಳ ಗುರಿ ಏನು ಎಂದು. ನಂತರ ಬಂದದ್ದು ಆ ಕ್ಷಣ. ಇನ್ನು ಹೆಚ್ಚು ಕಾಯಲಾಗದು ಎಂದು ಭಾರತ ನಿರ್ಧರಿಸಿದೆ. ಡ್ರೋನ್ ಸ್ಟ್ರೈಕ್ ಅತ್ಯಂತ ನಿಖರವಾದದ್ದು. ರನ್ವೇ, ಹ್ಯಾಂಗರ್, ಇಂಧನ ಡಿಪೋ, ಕಮಾಂಡ್ ಸೆಂಟರ್ ಒಂದೊಂದಾಗಿ ಟಾರ್ಗೆಟ್ ಮಾಡಲಾಗಿದೆ. ಇದು ಯಾವುದೇ ರೀತಿಯ ಅಸ್ತವ್ಯಸ್ತ ದಾಳಿಯಲ್ಲ. ಇದು ಕ್ಲೀನಾಗಿ ಯೋಜಿಸಲಾದ ಪ್ರೊಫೆಷನಲ್ ಮಿಲಿಟರಿ ಆಪರೇಷನ್. ಇದರ ನಂತರ ಬಾಂಗ್ಲಾದೇಶ ಸೇನೆ ಸಂಪೂರ್ಣವಾಗಿ ಬ್ಯಾಕ್ಫುಟ್ಗೆ ಬಂದಿದೆ. ಪ್ರತ್ಯುತ್ತರ ಕ್ರಿಯೆಗಳ ಬಗ್ಗೆ ಮಾತುಗಳು ಬಂದಿವೆ. ಆದರೆ ವಾಸ್ತವ ಏನೆಂದರೆ ಅವರ ಬಳಿ ಆಯ್ಕೆಗಳು ಬಹಳ ಮಿತವಾಗಿವೆ. ಯಾವುದಾದರೂ ಪ್ರತ್ಯುತ್ತರ ಕ್ರಿಯೆ ಮಾಡಿದರೆ ಅದು ನೇರವಾಗಿ ದೊಡ್ಡ ಯುದ್ಧದ ಕಡೆಗೆ ಕೊಂಡೊಯ್ಯುತ್ತದೆ. ಬಾಂಗ್ಲಾದೇಶ ಅಂತಹ ಅಪಾಯ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ.
ಈ ಎಲ್ಲ ವಾತಾವರಣದಲ್ಲಿ ಬಾಂಗ್ಲಾದೇಶದಲ್ಲಿಯೇ ಅಸಂತೃಪ್ತಿ ಹೆಚ್ಚುತ್ತಿದೆ. ಕೆಲವು ಪ್ರದೇಶಗಳಲ್ಲಿ ಜನರು ಸರ್ಕಾರದ ನಿರ್ಧಾರಗಳ ಮೇಲೆ ಅಸಂತೃಪ್ತರಾಗಿದ್ದಾರೆ ಎಂದು ಸುದ್ದಿಗಳು ಬರುತ್ತಿವೆ. ಸೇನೆ ಸರ್ಕಾರದ ನಡುವೆ ಸಮನ್ವಯತೆ ಇಲ್ಲದಿರುವುದರ ಮೇಲೂ ಪ್ರಶ್ನೆಗಳೆದ್ದಿವೆ. ಅದೇ ಸಮಯದಲ್ಲಿ ಅತಿದೊಡ್ಡ ಭಯ ಬಾಂಗ್ಲಾದೇಶ ಒಳಗಿನಿಂದಲೇ ಒಡೆದು ಬೀಳುವ ಪರಿಸ್ಥಿತಿಗೆ ತಲುಪುತ್ತಿದೆಯೇ ಎಂಬುದು. ಕೆಲವು ರಿಪೋರ್ಟ್ಗಳಲ್ಲಿ ಇಂತಹ ಪರಿಸ್ಥಿತಿಗಳು ಮುಂದುವರಿದರೆ ಕೆಲವು ಡಿವಿಷನ್ಗಳು ಬೇರ್ಪಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಭಾರತಕ್ಕೆ ಇದೊಂದು ಅವಕಾಶವೂ ಹೌದು, ಸವಾಲು ಹೌದು. ಅವಕಾಶ ಏಕೆಂದರೆ ತನ್ನ ಈಶಾನ್ಯ ಭದ್ರತೆಯನ್ನು ಶಾಶ್ವತವಾಗಿ ಬಲಪಡಿಸಬಹುದು. ಸವಾಲು ಏಕೆಂದರೆ ಪರಿಸ್ಥಿತಿಗಳು ಇನ್ನಷ್ಟು ದಿಗಜಾರಿದರೆ ಇಡೀ ಪ್ರದೇಶ ಅಸ್ಥಿರತೆಗೆ ಒಳಗಾಗಬಹುದು. ಅದಕ್ಕೆ ಭಾರತ ಪ್ರತಿ ಹೆಜ್ಜೆಯನ್ನು ಅತ್ಯಂತ ಆಲೋಚನೆಯಿಂದ ಇಡುತ್ತಿದೆ, ಶಕ್ತಿಯನ್ನು ತೋರಿಸುತ್ತಿದೆ, ಆದರೆ ಅನಾವಶ್ಯಕ ವಿನಾಶವಿಲ್ಲದೆ ಸ್ಪಷ್ಟ ಸಂದೇಶ ನೀಡುತ್ತಿದೆ. ಭಾರತ ಯುದ್ಧ ಬಯಸುತ್ತಿಲ್ಲ, ಆದರೆ ಬಲವಂತ ಮಾಡಿದರೆ ಹಿಂದಕ್ಕೆ ಸರಿಯುವುದಿಲ್ಲ. ಈ ಎಲ್ಲ ವ್ಯವಹಾರದಲ್ಲಿ ಚೀನಾದ ಪಾತ್ರದ ಮೇಲೂ ಗಮನ ಹರಿಸಬೇಕು. ಏಕೆಂದರೆ ಬಾಂಗ್ಲಾದೇಶಕ್ಕೆ ಬಂದ ಸೈನಿಕ ಸಹಾಯದಲ್ಲಿ ಚೀನಾದ ಹೆಸರು ಪದೇ ಪದೇ ಕೇಳಿಬರುತ್ತಿದೆ. ಚೀನಾಕ್ಕೆ ಈ ಪ್ರದೇಶ ವ್ಯೂಹಾತ್ಮಕವಾಗಿ ಬಹಳ ಮುಖ್ಯ, ಆದರೆ ಭಾರತ ತನ್ನ ಹಿತಾಸಕ್ತಿಗಳ ಮೇಲೆ ಯಾವುದೇ ರಾಜಿಗೆ ಸಿದ್ಧವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಈ ಎಲ್ಲ ಘಟನೆ ಕೇವಲ ಭಾರತ ಬಾಂಗ್ಲಾದೇಶ್ ಕಥೆ ಮಾತ್ರವಲ್ಲ, ಇದು ಇಡೀ ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕೀಯವನ್ನು ಬದಲಾಯಿಸಬಲ್ಲ ಕ್ಷಣವಾಗಬಹುದು. ಭಾರತ ಈಗ ಕೇವಲ ಪ್ರತಿಕ್ರಿಯಿಸುತ್ತಿಲ್ಲ, ಮುಂಚಿತ ಕ್ರಿಯೆಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಎಂದು ತೋರಿಸಿದೆ. ಅದಕ್ಕೆ ಈಗ ಪ್ರಪಂಚದ ಗಮನ ಇಡೀ ಪ್ರದೇಶದ ಮೇಲೆ ಬಿದ್ದಿದೆ. ಎಲ್ಲರೂ ಭಾರತ ಮುಂದೆ ಯಾವ ಹೆಜ್ಜೆ ಇಡುತ್ತದೆ ಎಂದು ನೋಡುತ್ತಿದ್ದಾರೆ. ಒಂದು ವಿಷಯ ಸ್ಪಷ್ಟ, ಭಾರತ ತನ್ನ ಗಡಿಗಳು, ತನ್ನ ಭದ್ರತೆ, ತನ್ನ ಪ್ರಜೆಗಳ ಗೌರವದೊಂದಿಗೆ ಯಾರೂ ಆಟವಾಡಬಾರದು ಎಂದು ಸ್ಪಷ್ಟಪಡಿಸಿದೆ. ಚಿಕನ್ ನೆಕ್ಕನ್ನು ಕತ್ತರಿಸುವ ಕನಸು ನೆರವೇರದು. ಭಾರತವನ್ನು ದುರ್ಬಲಗೊಳಿಸುವ ಯಾವ ಕುತಂತ್ರವೂ ಯಶಸ್ವಿಯಾಗದು. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಗಳು ಇನ್ನಷ್ಟು ವೇಗವಾಗಿ ಬದಲಾಗಬಹುದು. ಆದರೆ ಒಂದು ವಿಷಯ ನಿಶ್ಚಿತ, ಇನ್ನು ಆಟ ಹಳೆಯ ನಿಯಮಗಳ ಮೇಲೆ ಆಡಲಾಗದು. ಬಾಂಗ್ಲಾದೇಶ ಒಂದು ಹೆಜ್ಜೆ ಮುಂದಿಟ್ಟರೆ ಭಾರತ 2 ಹೆಜ್ಜೆಗಳನ್ನು ಮುಂದಿಡುತ್ತದೆ. ಸ್ನೇಹಿತರೆ, ಈ ದಿನಕ್ಕೆ ಇಷ್ಟೇ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಜೈ ಹಿಂದ್, ಜೈ